ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 2ನೇ ಪಾದ 6ನೇ ಅಧಿಕರಣ 21ನೇ ಸೂತ್ರ. ಅದರಲ್ಲಿ ಭಾಷ್ಯ, ಇಲ್ಲಿ ಪರಾವಿದ್ಯೆ ಅನ್ನುವಂತ ಹೆಸರು ಇದು ಕೂಡ ಬ್ರಹ್ಮವನ್ನೇ ತಿಳಿಸ್ತದ ಅಂತ ಹೇಳಿ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಅವರು. ಅಪಿಚ ಅತ್ರ ದ್ವೇ ವಿದ್ಯೆ ವೇದಿತವ್ಯೆ ಉಕ್ತೆ ಪರಾಚೈವ ಅಪರಾಚ. ಇಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ, ಉಪನಿಷತ್ತಲ್ಲಿ ಮುಂಡಿಕೋಪನಿಷತ್ನಲ್ಲಿ 2 ವಿದ್ಯೆಗಳಿದಾವೆ, ಅವುಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅವು ಯಾವುವು ಅಂದ್ರೆ ಪರಾಚೈವ ಅಪರಾಚ. ಒಂದು ಪರಾವಿದ್ಯೆಯಂತಲೂ ಇನ್ನೊಂದು ಅಪರಾವಿದ್ಯೆಯಂತಲೂ ಅಂತ. ಅಂದ್ರೆ ಒಟ್ಟು 64 ವಿದ್ಯೆಗಳು ಅಂತ ಹೇಳ್ತಾರೆ. 64 ವಿದ್ಯೆಗಳಲ್ಲಿ 63 ವಿದ್ಯೆಗಳು ಅಪರಾವಿದ್ಯೆಗಳು ಅಂತ ಹೇಳಿಸ್ಕೊಳ್ತಾರ. ಅಂದ್ರೆ ಅವು ಕೇವಲ ಭೋಗಕ್ಕೆ ಸಾಧನ ಆಗಿದಾವ, ನಮಗೆ ಕೀರ್ತಿಯನ್ನು ತಂದು ಕೊಡ್ತಾವ. ಅವು ಅಜ್ಞಾನವನ್ನು ನಿವೃತ್ತಿ ಮಾಡೋದಿಲ್ಲ. ಆದ್ರೆ ಪರಾವಿದ್ಯೆ ಅನ್ನುವಂತದ್ದೇನ ಅದು ಬ್ರಹ್ಮವಿದ್ಯೆ ಅಂತ ಹೇಳಿಸ್ಕೊಳ್ತದೆ. ಆ ಬ್ರಹ್ಮವಿದ್ಯೆಯಿಂದಲೇ ನಾವು ಮುಕ್ತರಾಗ್ತೇವೆ. ನಮಗೆ ಮುಕ್ತಿಯನ್ನು ಕೊಡುವಂತಹದ್ದು ಯಾವುದು ಅಂತಂದ್ರೆ ಪರಾವಿದ್ಯೆ ಅಂತ. ಇತಿ ತತ್ರ ಅಪರಾಂ ಋಗ್ವೇದಾದಿ ಲಕ್ಷಣಾಂ ವಿದ್ಯಾ ಮುಕ್ತ್ವ. ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಶಿಕ್ಷಾ, ಕಲ್ಪೋ, ವ್ಯಾಕರಣ, ನಿರುಕ್ತಂ, ಛಂದಸ್, ಜ್ಯೋತಿಷಮಿತಿ ಅಂತ ಹೇಳಿ ಅಲ್ಲಿ ಮಂತ್ರ ಬರ್ತದ್ರಲ್ಲಿ. ಅಪರಾವಿದ್ಯೆ ಯಾವುದು ಅಂತಂದ್ರೆ ಋಗ್ವೇದಾದಿ ಲಕ್ಷಣಾತ್ಮಕವಾಗಿರ್ತಕ್ಕಂಥದ್ದು. ವಿದ್ಯಾಂ ಉಕ್ತ್ವ ಅಂದ್ರೆ ಅಪರಾಂ ವಿದ್ಯಾಂ ಉಕ್ತ್ವ. ಮೊದಲು ಅಪರವಿದ್ಯೆಯನ್ನು ಹೇಳ್ಕೊಂಡು ಬಂದಿದ್ದಾರೆ. ಅಪರವಿದ್ಯೆ ಎನ್ನುವಂತಹದ್ದು ನಮಗ ಅದು ಐಹಿಕ ಪಾರಲೌಕಿಕ ಭೂಲನ್ನು ನಮಗೆ ತಂದು ಕೊಡ್ತದೆ. ಅದು ಋಗ್ವೇದಾದಿ ಲಕ್ಷಣಾತ್ಮಕವಾಗಿರತಕ್ಕಂತಹದ್ದು. ಯಾಕೆಂದ್ರೆ 4 ವೇದಗಳಲ್ಲಿ ಒಂದು ಕರ್ಮಕಾಂಡ, ಒಂದು ಉಪಾಸನ ಕಾಂಡ, ಒಂದು ಜ್ಞಾನಕಾಂಡ ಅಂತ ಇರ್ತದೆ. ಅದರಲ್ಲಿ ಕರ್ಮಕಾಂಡ ಅನ್ನುವಂತಹದ್ದು ಇದು ಅಪರಾವಿದ್ಯೆಯೊಳಗನ ಸೇರ್ಪಡೆ ಆಗ್ತೈತಿ. ಇದ್ರಾಗ ಕರ್ಮಕಾಂಡ, ಉಪಾಸನ ಕಾಂಡಗಳು ಅಪರಾವಿದ್ಯೆಯನ್ನೇ ಹೇಳ್ತಾವಂತವ್ರು. ಪರಾವಿದ್ಯೆ ಯಾವುದು ಅಂತಂದ್ರೆ ಇಲ್ಲಿ ಜ್ಞಾನಕಾಂಡ ಅನ್ನುವಂತಹದ್ದು. ಅದು ಉಪನಿಷತ್ ಅಂತ ಹೇಳಿಸಿಕೊಳ್ತದೆ. ಅದು ಬ್ರಹ್ಮ ದರ್ಶನವನ್ನು ಮಾಡಿಕೊಡ್ತದ ಅಂತರದು. ಹೀಗೆ ಅಲ್ಲಿ ಅಪರಾವಿದ್ಯೆ ಯಾವುದು ಋಗ್ವೇದಾದಿ ಲಕ್ಷಣಾತ್ಮಕವಾಗಿರತಕ್ಕಂತ ಯಾವ ಒಂದು ಅಪರಾವಿದ್ಯೆ ಎನ್ನುವಂತಹದ್ದನ್ನ ಶ್ರುತಿ ಎನ್ನುವಂತಹದ್ದು ನಮಗ್ ಮೊದಲ ಉಕ್ತ್ವ ಅಂದ್ರೆ ಹೇಳಿ ಪ್ರವೀತಿ ಮತ್ತೇನ್ ಹೇಳ್ತದ ಅಂತಂದ್ರೆ ಅಥ ಪರಾಯಯ ತದಕ್ಷರ ಮಧಿಗಮ್ಯತೆ. ನಂತರದಲ್ಲಿ ಮಂತ್ರ ಏನ್ ಹೇಳ್ತು ಅಂತಂದ್ರೆ ಅಥ ಪರ, ಆ ನಂತರದಲ್ಲಿ ಪರಾವಿದ್ಯೆ ಅನ್ನುವಂತಹದ್ದು. ಯಾವ್ದು ಪರಾವಿದ್ಯೆ ಅಂತಂದ್ರೆ ಯಯಾ ತದಕ್ಷರ ಮಧಿಗಮ್ಯತೆ, ಯಾವುದರಿಂದ ಅಕ್ಷರದ ಒಂದು ಜ್ಞಾನ ನಮಗ ಆಗ್ತದೋ. ಅಕ್ಷರ ಅಂದ್ರೆ ಪರಮಾತ್ಮ ಅಂತ. ಆ ಪರಬ್ರಹ್ಮ ವಸ್ತುವಿನ ಜ್ಞಾನ ಯಾವುದರಿಂದ ಉಂಟಾಗ್ತದೋ ಅದಕ್ಕೆ ಪರಾವಿದ್ಯೆ ಅಂತ ಕರೀತಾರ. ಅದು ಮುಂದಿನ ಮಂತ್ರಗಳಲ್ಲಿ ಅದು ಹೇಳ್ತದ. ಮೊದಲು 4ನೇ ಮಂತ್ರದಲ್ಲಿ ಅಪರಾವಿದ್ಯೆಯನ್ನ ಹೇಳಿ 5ನೇ ಮಂತ್ರದಲ್ಲಿ ಏನ್ ಹೇಳ್ತು ಅಂತಂದ್ರೆ ಯಾವುದರಿಂದ ಆ ಅಕ್ಷರದ ಒಂದು ಜ್ಞಾನ, ಅಕ್ಷರ ಯಾವುದರಿಂದ ಅದು ತಿಳಿಯಲ್ಪಡ್ತದೋ ಅದಕ್ಕೆ ಪರಾವಿದ್ಯೆ ಅಂತ ಕರೀತಾರೆ ಅಂತೇಳಿ ಶ್ರುತಿ ಎನ್ನುವಂತಹದ್ದು ಅಲ್ಲಿ ಹೇಳ್ಕೊಂಡು ಬಂದದ. ತತ್ರ ಪರಸ್ಯ ವಿದ್ಯಾಯ ವಿಷಯತ್ವೇನ ಅಕ್ಷರಂ ಸ್ಮೃತಂ. ಇಲ್ಲಿ ಪರಾವಿದ್ಯೆಗೆ ವಿಷಯ ಯಾವುದು ಅಂತಂದ್ರೆ ಅಕ್ಷರಂ ಶ್ರುತಂ. ಅಕ್ಷರ ಅಂದ್ರೆ ನ ಅಕ್ಷರತೀತಿ ಅಕ್ಷರಂ ಅಂತ. ಯಾವುದಕ್ಕೆ ನಾಶ ಅನ್ನುವಂತಹದ್ದಿಲ್ಲವೋ
ಅದು ಅಕ್ಷರ ಅಂತ ಹೇಳಿಸ್ಕೊಳ್ತದೆ. ಈಗ ಬ್ರಹ್ಮ ಅನ್ನುವಂತಹದ್ದು ಅದಕ್ಕೆ ಯಾವತ್ತೂ ನಾಶ ಅನ್ನುವಂತಹದ್ದಿಲ್ಲ. ಅಂದ್ರೆ ಅದು ಯಾವಾಗ ನಿತ್ಯವಾಗಿರತಕ್ಕಂತಹದ್ದು ಅಂತ ಇಲ್ಲಿ ಪರಾವಿದ್ಯೆಗೆ ವಿಷಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಅಕ್ಷರ ಅಂತ ಹೇಳಿ ನಮಗಲ್ಲಿ ಕೇಳಲ್ಪಡ್ತಾ ಇದೆ. ಅದು ಅಲ್ಲಿ ನಾವು ಅದನ್ನು ಶ್ರವಣ ಮಾಡ್ತಾ ಇದ್ದೇವೆ ಅಂತ. ಯದಿ ಪುನಃ ಪರಮೇಶ್ವರಾತ್ ಅನ್ಯತ್ ಅದೃಶ್ಯತ್ವಾದಿ ಗುಣಕಂ ಅಕ್ಷರಂ ಪರಿಕಲ್ಪೇತ. ಯದಿ ಅಂತಂದ್ರೆ ಒಂದು ವೇಳೆ ಅಂತ, ಇಲ್ಲಿ ಪರಮೇಶ್ವರನಿಗಿಂತಲೂ ಬೇರೆಯಾಗಿ, ಈಗೇನು ಪರಮೇಶ್ವರ ಅಂತೆ ನಾವು ಅಕ್ಷರ ಅಂದ್ರೆ ಪರಮಾತ್ಮ ಅಂತ ಹೇಳ್ತೇವಲ್ರಿ ಇವಾಗ, ಆ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಅದೃಶ್ಯತ್ವಾದಿ ಗುಣಕಂ ಅಂದ್ರೆ ಅದೃಶ್ಯತ್ವಾದಿ ಗುಣವುಳ್ಳಂತ ಮತ್ತೊಬ್ಬ ಅಕ್ಷರನನ್ನ ಕಲ್ಪಿಸಿದ್ದಾದರೆ, ಇಲ್ಲಿ ಪರಮಾತ್ಮನೇ ಬೇರೆ ಮತ್ತು ಅದೃಶ್ಯತ್ವಾದಿ ಗುಣವುಳ್ಳಂತ ಅಕ್ಷರನೇ ಬೇರೆ ಅಂತ ನಾವು ಒಂದು ವೇಳೆ ನಾವು ಕಲ್ಪಿಸಿದ್ದಾದರೆ ನ ಇಯಂ ಪರಾವಿದ್ಯಾ ಸ್ಯಾತ್, ಅವಾಗಿದು ಪರಾವಿದ್ಯಾ ಅಂತ ಹೊಂತದೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳವನು ಪರಮೇಶ್ವರನೇ ಹೊರತು ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಅದೃಶ್ಯತ್ವಾದಿ ಗುಣವುಳ್ಳವನು ಮತ್ತೊಬ್ಬನಿಲ್ಲ ಅಂತಲ್ಲಿ. ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಿಜವಾದ ಒಂದು ಪರಾವಿದ್ಯೆ ಯಾವುದು ಅಂತಂದ್ರೆ ಯಾವನು ಅದೃಶ್ಯತ್ವಾದಿ ಗುಣವುಳ್ಳವನಾಗಿದ್ದಾನೋ ಅವನೇ ಪರಮೇಶ್ವರ ಅಂತ, ಅವನೇ ಅಕ್ಷರ ಅಂತ. ಆ ಪರಮೇಶ್ವರನ ಬಿಟ್ಟು ಮತ್ತೊಂದು ಅದೃಶ್ಯತ್ವಾದಿ ಗುಣವುಳ್ಳಂತ ಅಕ್ಷರ ಅನ್ನುವಂತಹದ್ದನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಹಂಗ್ ಕಲ್ಪಿಸ್ಕೊಂಡ್ರೆ ಇದು ಪರಾವಿದ್ಯೆ ಅಂತ ಹೇಳಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರ ಅವರು. ನ ಇಯಂ ಪರಾವಿದ್ಯಾ ಸ್ಯಾತ್ ಪರಾ ಅಪರ ವಿಭಾಗೋ ಯಯಂ ವಿದ್ಯೆಯೋ ಅಭ್ಯುದಯ ನಿಶ್ರೇಯಸ ಫಲತಯ ಪರಿಕಲ್ಪ್ಯತೆ. ಇಲ್ಲಿ ಪರ ಮತ್ತು ಅಪರ ಅಂತೇಳಿ ವಿದ್ಯೆಯನ್ನ ಎರಡು ರೀತಿ ವಿಭಾಗ ಮಾಡಿದ್ದಾರೆ. ಶ್ರುತಿ ಅನ್ನುವಂತಹದ್ದು ಒಂದು ಪರಾವಿದ್ಯೆ ಅಂತಲೂ ಇನ್ನೊಂದು ಅಪರಾವಿದ್ಯೆ ಅಂತಲೂ. ಹಿಂಗ ಅಯಂ ವಿದ್ಯೆಯೋ ಅಭ್ಯುದಯ ನಿಶ್ರೇಯಸ ಫಲತಯ. ಇಲ್ಲಿ ಅಪರಾವಿದ್ಯೆಯ ಫಲ ಏನು ಅಂತಂದ್ರೆ ಅಭ್ಯುದಯ. ಅಭ್ಯುದಯ ಅಂತಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂತ ಸಕಲ ಭೋಗಗಳು ಅಂತ, ಅಥವಾ ಪರಲೋಕದಲ್ಲಿರ್ತಕ್ಕಂತ ಭೋಗಗಳು ಅಂತ. ಅಲ್ಲಿ ರಂಭ, ಊರ್ವಶಿ, ತಿಲೋತ್ತಮ, ಕಾಮಧೇನು, ಕಲ್ಪವೃಕ್ಷ ಅವೇನದಾವಲ್ಲ ಅಲ್ಲಿ ಭೋಗಗಳು, ಅವೆಲ್ಲ ಅಭ್ಯುದಯ ಅಂತಾನೆ ಹೇಳಿಸ್ಕೊಳ್ತಾ ಇದ್ದಾವೆ. ನಾವು ಮಾಡುವಂತ ಪುಣ್ಯ ಕರ್ಮಗಳಿಂದ ಅವೆಲ್ಲ ಪ್ರಾಪ್ತಿಯಾಗ್ತವ್ರೆ. ಮತ್ತು ಈ ಲೋಕದಲ್ಲಿ ನಾವು ಮಾಡುವಂತ ಯಜ್ಞಯಾಗಾದಿಗಳಿಂದ ನಾವು ಇಲ್ಲಿ ಸ್ತ್ರೀ ಚಂದನ ವನಿತಾದಿ ಸಕಲ ಭೋಗರಾಶಿಗಳು ಅದಾವಲ್ರಿ, ಇವೆಲ್ಲ ಇಹಲೋಕದ ಭೋಗಗಳದಾವಲ್ರಿ, ಇವೆಲ್ಲವೂ ಅಪರಾವಿದ್ಯೆಯ ಫಲ ಅಂತಿವೆಲ್ಲ. ನಿಶ್ರೇಯಸ ಅಂತಂದ್ರೆ ಇಲ್ಲಿ ಒಂದು ಪರಾವಿದ್ಯೆ ಅಂದ್ರೆ ನಿಶ್ರೇಯಸ ಅಂದ್ರೆ ಮೋಕ್ಷ ಅಂತ. ಆ ಪರಾವಿದ್ಯೆಯ ಫಲ ಏನಪ್ಪಾ ಅಂತಂದ್ರೆ ಮೋಕ್ಷ ಅನ್ನುವಂತಹದ್ದು. ಸಫಲತೆಯ ಪರಿಕಲ್ಪ್ಯತೆ ಅಂದ್ರೆ ಶ್ರುತಿ ಅನ್ನುವಂತಹದ್ದು ಒಂದು ಪರಾವಿದ್ಯೆ ಅಂತಲೂ ಮತ್ತು ಒಂದು ಅಪರಾವಿದ್ಯೆ ಅಂತ ಹಿಂಗ ವಿಭಾಗವನ್ನ ಮಾಡಿ ಅವು ಎರಡು ವಿದ್ಯೆಗಳಿಗೆ ಬೇರೆ ಬೇರೆ ಫಲಗಳನ್ನ ಅಲ್ಲಿ ಶ್ರುತಿ ಹೇಳ್ಕೊಂಡು ಬಂದದ. ಒಂದಕ್ಕೆ ಅಭ್ಯುದಯ ಫಲವನ್ನು ಹೇಳಿದ್ರೆ ಇನ್ನೊಂದು ವಿದ್ಯೆಗೆ ನಿಶ್ರೇಯಸವೇ ಫಲ ಅಂತ ಹೇಳ್ತಲ್ಲಿ. ನಚ ಪ್ರಧಾನ ವಿದ್ಯಾ ನಿಶ್ರೇಯಸ ಫಲ ಕೇನಚಿತ್ ಅಭ್ಯುಪಗಮ್ಯತೆ. ಇಲ್ಲಿ ಸಾಂಖ್ಯರು ಹೇಳ್ತಕ್ಕಂತ ಈ ಪ್ರಧಾನ ಅನ್ನುವಂತಹದ್ದು ಐತಲ್ರಿ, ಆ ಪ್ರಧಾನದ ಒಂದು ವಿದ್ಯೆ ಅನ್ನುವಂತಹದ್ದು ಅದು ಮೋಕ್ಷವನ್ನು ತಂದು ಕೊಡ್ತದ ಅಂತ ಹೇಳಿ ಇದನ್ನ ಯಾರೂ ಕೂಡ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಾರದು. ನಾವು ಪ್ರಧಾನವನ್ನ ಸರಿಯಾಗಿ ತಿಳ್ಕೊಂಡಿದ್ದಾದ್ರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಇದನ್ನ ಯಾರಾದ್ರೂ ಒಪ್ಕೊಳ್ಳಿಕ್ ಸಾಧ್ಯದೇನು ಇಲ್ಲ ಅಂತ. ಮತ್ತು ಅವ್ರು ಹೇಳ್ತಾರ ತ್ರಿಸಶ್ಚ ವಿದ್ಯಾ ಪ್ರತಿಜ್ಞಾಯೇರನ್ ತ್ವತ್ಪಕ್ಷೆ. ಇಲ್ಲಿ ಸಾಂಖ್ಯರನ್ನ ಕುರಿತು ಆಚಾರ್ಯ ಹೇಳ್ತಾ ಇದ್ದಾರೆ, ನಿನ್ನ ಪ್ರಕಾರ, ಯಾಕಂದ್ರೆ ಅವ್ರು ಏನಂತಾರ ಅಂತಂದ್ರೆ ಈ ಭೂತ ಯೋನಿ ಅನ್ನುವಂತಹದ್ದು ಯಾವುದು ಇದು ಪ್ರಧಾನವೇ ಅಂತ ಹೇಳ್ರಿ. ಇಲ್ಲಿ ಅಕ್ಷರ ಅಂತಂದ್ರೆ ಯಾವುದು ಪ್ರಧಾನ ಅಂತ.
ಆ ಪ್ರಧಾನವನ್ನೇ ಇಲ್ಲಿ ಭೂತ ಯೋನಿ ಅಂದ್ರೆ ಎಲ್ಲ ಸಮಸ್ತ ವಿಶ್ವಕ್ಕೆ ಕಾರಣ ಪ್ರಧಾನವೇ ಅಂತ ಹೇಳ್ರಿ ಅಂತ ಅವ್ರ ಅಭಿಪ್ರಾಯ. ಆದ್ರೆ ಇಲ್ಲಿ ಮತ್ತ ಮೂರನೇ ಒಂದು ವಿದ್ಯೆಯನ್ನ ಪ್ರತಿಜ್ಞೆ ಮಾಡ್ಬೇಕಾಗ್ತೈತಿ. ನಿನ್ನ ಪಕ್ಷವನ್ನ ನಾವು ಒಪ್ಪಿಕೊಂಡಿದ್ದಾದ್ರೆ ಇಲ್ಲಿ ಒಂದು ಪರಾವಿದ್ಯೆ ಅಪರಾವಿದ್ಯೆ ಬಿಟ್ಟು ಮತ್ತೊಂದು ವಿದ್ಯೆಯನ್ನ ಇನ್ನೊಂದು ನಾವು ಹೇಳ್ಬೇಕಾಗ್ತೈತಿ ಅದನ್ನ. ಮತ್ತ ಅದು ಹೊಂದಂಗಿಲ್ಲ ಅಂತ ಹೇಳ್ತಾರೆ ಇವಾಗ. ಮತ್ತೊಂದು ಮೂರನೇ ವಿದ್ಯೆಯನ್ನ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಾರೇನು? ಇಲ್ಲ. ಇರೋದು ಎರಡೇ ವಿದ್ಯೆ, ಒಂದು ಪರಾವಿದ್ಯೆ ಇನ್ನೊಂದು ಅಪರಾವಿದ್ಯೆ. ಅಲ್ಲಿ ಮೂರನೇ ವಿದ್ಯೆ ಅನ್ನುವಂತಹದ್ದು ಮತ್ತಲ್ಲಿ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದೇ ಇಲ್ಲ ಅಂತ. ಅಕ್ಷರಾತ್ ಭೂತಯೋನೇಹೇ ಪರಸ್ಯ ಪರಮಾತ್ಮನಃ ಪ್ರತಿಪಾದ್ಯಮಾನತ್ವಾತ್. ಇಲ್ಲಿ ಭೂತಯೋನೇಹೇ, ಭೂತಯೋನಿ ಅಂತಂದ್ರೆ ಈ ಸಮಸ್ತ ಪ್ರಪಂಚಕ್ಕೆ ಕಾರಣೀರೂಪವಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪರಮಾತ್ಮನೆ ಅಂತ ಹಿಂಗ ಶ್ರುತಿಗಳು ಪ್ರತಿಪಾದನೆ ಮಾಡಿದಾವೆ ಅಂತ. ಇಲ್ಲಿ ಅಕ್ಷರವಾಗಿರ್ತಕ್ಕಂಥದ್ದು ಯಾವುದು? ಪರಮಾತ್ಮ. ಆ ಪರಮಾತ್ಮನೇ ಈ ಭೂತ ಯೋನಿಯಾಗಿದ್ದಾನೆ ಅಂತ. ಈ ಎಲ್ಲ ಸಮಸ್ತ ಪ್ರಪಂಚಕ್ಕೆ ಅವನೇ ಇಲ್ಲಿ ಭೂತ ಯೋನಿಯಾಗಿದ್ದಾನೆ, ಅವನೇ ಕಾರಣ ಆಗಿದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡ್ಕೊಂಡು ಬಂದದ. ಈಗ ದ್ವೇ ಏವತು ವಿದ್ಯೆ ವೇದಿತವ್ಯೇ ಇಹ ನಿರ್ದಿಷ್ಟೇ. ಇಲ್ಲಿ ಎರಡೇ ವಿದ್ಯೆಗಳು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಶ್ರುತಿ ನಮಗ್ ನಿರ್ದಿಷ್ಟ ಮಾಡೈತಲ್ರಿ. ಶ್ರುತಿ ನಮಗೇನ ಪ್ರತಿಜ್ಞೆ ಮಾಡಿ ಹೇಳೈತಿ ಅಂತಂದ್ರೆ ಇಲ್ಲಿ ಲೋಕದಲ್ಲಿ ಎರಡೇ ವಿದ್ಯೆಗಳು ಅಂತ, ಎರಡೇ ವಿದ್ಯೆಗಳು ಅಂತ ಹೇಳಿ ನಾವು ತಿಳ್ಕೋಬೇಕು ಅಂತ ಹೇಳೈತಿ ಈಗ ಶ್ರುತಿ ಅನ್ನುವಂತಹದ್ದು. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಅಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಗುರುಳಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ, ಯಾವುದನ್ನ ತಿಳ್ಕೊಂಡ್ರೆ ಇದೆಲ್ಲವನ್ನ ತಿಳಿದಂತೆ ಆಗಿರಬೇಕು ಅಂತ ಹಿಂಗ ಅಲ್ಲಿ ಮುಂಡಕೋಪನಿಷತ್ನಲ್ಲಿ ಆರಂಭದಲ್ಲಿ ಹೇಳಿದಾರ. ಯಾವ್ದು ಒಂದನ್ನ ತಿಳಿದ್ರ, ಯಾವ್ದು ಒಂದನ್ನ ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನ ಅರಿತಂತ ಆಗ್ಬೇಕು ಅಂತ ಹೇಳಿ ಹಿಂಗ ಪ್ರಶ್ನೆಯನ್ನ ಮಾಡಿ, ಇತಿ ಚ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಾಪೇಕ್ಷಣಂ ಸರ್ವಾತ್ಮಕೆ ಬ್ರಹ್ಮಣಿ ವಿವೇಕ್ಷಮಾಣೆ ಅವಕಲ್ಪತೆ ನ ಅಚೇತನ ಮಾತ್ರೈಕಾಯತನೆ ಪ್ರಧಾನೆ. ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಈಗ ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತೆ ಆಗಿರಬೇಕು ಅಂತ ಹೇಳಿ ಅನ್ನು ಪ್ರಶ್ನೆ ಮಾಡಿದಾನ. ಅದು ಒಂದು ಯಾವುದು? ಏಕ ವಿಜ್ಞಾನೇನ. ಈಗ ಒಂದನ್ನ ತಿಳಿದ್ರ, ಈಗ ಹೆಂಗ ನಾವು ಬಂಗಾರವನ್ನ ತಿಳ್ಕೊಂಡ್ರ ಅದರಿಂದ ಆಗ್ತಕ್ಕಂತ ಆಭರಣವನ್ನ ನಾವೆಲ್ಲ ತಿಳಿದಂತೆ ಅಂತ, ಹೆಂಗ ಒಂದು ಮಣ್ಣನ್ನ ತಿಳಿದ್ರ ಮಣ್ಣಿಂದ ಆಗಿರ್ತಕ್ಕಂತ ಕುಡಿಕೆ ಘಟ ಅವೆಲ್ಲ ತಿಳ್ಕೊಂಡಂತೆ ಆಗ್ತದ ಅಂತ. ಈ ರೀತಿಯಾಗಿ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಾಪೇಕ್ಷಣಂ ಅಂದ್ರೆ ಒಂದನ್ನ ಅರತ್ರೆ, ಒಂದನ್ನ ತಿಳಿದುಕೊಳ್ಳುವುದರಿಂದ ಸರ್ವವನ್ನ ತಿಳಿದಂತಾಗಿರ್ಬೇಕು. ಅಂತಹದ್ದು ಯಾವುದು? ಸರ್ವಾತ್ಮಕೆ ಬ್ರಹ್ಮಣಿ, ಸರ್ವಾತ್ಮಕವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ ಅಂತ. ಆ ಸರ್ವಾತ್ಮಕವಾಗಿರ್ತಕ್ಕಂಥ ಬ್ರಹ್ಮವನ್ನ ನಾವು ಅರ್ಥದ್ದಾದರೆ, ಅದನ್ನ ನಾವು ತಿಳ್ಕೊಂಡಿದ್ದಾದ್ರೆ ಅದು ಯಾಕಂದ್ರೆ ಅದೇ ನಮಗೆ ವಿವಕ್ಷೆ ಆಗಿರ್ತಕ್ಕಂಥದ್ದು. ಅದನ್ನೇ ನಾವು ಈಗ ಕಲ್ಪಿಸ್ಕೊಳ್ಬೇಕಂತ, ಅದನ್ನೇ ನಾವು ಇಲ್ಲಿ ಒಪ್ಕೋಬೇಕಂತ. ಇಲ್ಲಿ ಬ್ರಹ್ಮ ಒಂದನ್ನ ನಾವು ತಿಳ್ಕೊಂಡ್ಬಿಟ್ರೆ, ಯಾಕಂದ್ರೆ ಸರ್ವಾತ್ಮಕವಾಗಿರ್ತಕ್ಕಂಥದ್ದು, ಎಲ್ಲರ ಆತ್ಮರೂಪವಾಗಿರುವಂತಹದ್ದು. ಇಡೀ ಪ್ರಪಂಚ ಅನ್ನುವಂತಹದ್ದು ಏನದ ಇದು ಯಾಕ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳ್ತದೆ. ಬ್ರಹ್ಮವನ್ನ ಬಿಟ್ರೆ ಇನ್ನೊಂದು ಏನು ಇಲ್ಲ ಅಂತ ಹೇಳ್ತದೆ ಇವಾಗ. ಮತ್ತೆ ಈ ಜಗತ್ತೈತಲ್ಲ ಅಂತಂದ್ರೆ ಅದು ಬ್ರಹ್ಮದ ವಿವರ್ತ ಅಂತ. ಬ್ರಹ್ಮವೇ ಜಗತ್ ರೂಪವಾಗಿ ತೋರ್ಲಿಕ್ಕತ್ತಿವಾಗಿದ್ದಾರೆ. ಆದ್ದರಿಂದ ಇಲ್ಲಿ ನಮಗ ವಿವಕ್ಷವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸರ್ವಾತ್ಮಕವಾಗಿರ್ತಕ್ಕಂಥ ಬ್ರಹ್ಮ. ಅದು ಒಂದು ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನ ತಿಳಿದಂತೆ ಆಗ್ತದ ಅಂತ. ಇಲ್ಲಿ ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಒಂದು ತಿಳಿದ್ರೆ ಸಾಕು, ಕಾರ್ಯವಾಗಿರ್ತಕ್ಕಂಥ ಎಲ್ಲ ಪ್ರಪಂಚವನ್ನ ತಿಳಿದಂತೆನೆ ಆಗ್ತದ ಅಂತ.
ನ ಅಚೇತನ ಮಾತ್ರೈಕಾತಾಯನೆ ಪ್ರಧಾನೆ. ಇಲ್ಲಿ ಜಡವಾಗಿರತಕ್ಕಂತ ಪ್ರಧಾನ ಒಂದನ್ನ ನಾವು ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗ್ತದೇನು ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾಕಂದ್ರೆ ಇಲ್ಲಿ ಅಚೇತನ ಅಂದ್ರೆ ಯಾವುದು, ಇಲ್ಲಿ ಪ್ರಧಾನ ಅಂತ. ಆ ಅಚೇತನ ಅದು ಕೇವಲ ಜಡವಾಗಿರ್ತಕ್ಕಂಥದ್ದು. ಆ ಅಚೇತನ ಮಾತ್ರಕ್ಕ ಅದು ಒಂದೇ ಆಶ್ರಯವಾಗಿರುವುದರಿಂದ ಅಂತಹ ಪ್ರಧಾನವನ್ನ ನಾವು ತಿಳ್ಕೊಂಡಿದ್ದಾದ್ರೆ ಎಲ್ಲವನ್ನು ತಿಳಿದಂತೆ ಆಗೋದಿಲ್ಲ. ಅಲ್ಲಿ ಆ ಜಡವಾಗಿರ್ತಕ್ಕಂಥ ಪ್ರಧಾನವನ್ನು ನಾವು ಹೇಳಕ್ ಬರಂಗಿಲ್ಲ. ಇಲ್ಲಿ ಭೋಗ್ಯ ವ್ಯತಿರಿಕ್ತೇವಾ ಭೋಕ್ತರಿ, ಇಲ್ಲಿ ಭೋಗ್ಯ ಮತ್ತು ಭೋಕ್ತೃ ಅಂತ ಹೇಳ್ತಾರಲ್ರಿ. ಇಲ್ಲಿ ಭೋಕ್ತೃ ಅಂತಂದ್ರೆ ಯಾರು, ಇಲ್ಲಿ ಜೀವ. ಭೋಗ್ಯ ವ್ಯತಿರಿಕ್ತನಾಗಿರ್ತಕ್ಕಂಥವನು ಜೀವ ಅಂತ ಭೋಕ್ತೃ. ಆ ಭೋಕ್ತೃವನ್ನ ನಾವು ಇಟ್ಕೊಂಡ್ರು ಕೂಡ ಇದು ಹೊಂದುದಿಲ್ಲ ಅಂತಾರ ಅವರು. ಅದಕ್ಕೆ ಇಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾತಂ ಅಂತೇನಲ್ಲಿ ಶಿಷ್ಯ ಪ್ರಶ್ನೆ ಕೇಳನಲ್ಲ, ಅಲ್ಲಿ ಒಂದನ್ನ ಅರತ್ರೆ ಎಲ್ಲವನ್ನ ತಿಳಿದಂತಾಗಿರ್ಬೇಕು. ಅಂತ ಒಂದು ವಸ್ತು ಯಾವುದು ಅಂತಂದ್ರೆ ಅಲ್ಲಿ ಬ್ರಹ್ಮವೇ ವಿವಕ್ಷಿತ ಆಗೈತೆ ಹೊರತು ನಾವಿಲ್ಲಿ ಪ್ರಧಾನವನ್ನಾಗ್ಲಿ ಅಥವಾ ಭೋಗ್ಯ ವ್ಯತಿರಿಕ್ತವಾಗಿರ್ತಕ್ಕಂಥ ಭೋಕ್ತೃವನ್ನಾಗ್ಲಿ, ಭೋಕ್ತೃ ಅಂದ್ರೆ ಇಲ್ಲಿ ಜೀವಂತನೇ ಹೇಳಿಸ್ಕೊಳ್ತಾ ಇದ್ದಾನ್ರಿ. ಇಲ್ಲಿ ನಾವು ಭೋಕ್ತೃ ಅಂತ ಹೇಳಿ ಜೀವಂತ ನಾವು ಇಟ್ಕೊಂಡ್ರೆ ಅದು ಇಲ್ಲಿ ಹೊಂದುಗಡೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪಿಚ ಅಷ್ಟೇ ಅಲ್ಲ, ಸ ಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಮಥರ್ವಾಯಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಇತಿ ಬ್ರಹ್ಮ ವಿದ್ಯಾಂ ಪ್ರಾಧಾನ್ಯೇನ ಉಪಕ್ರಮ್ಯ. ಇಲ್ಲಿ ಸ ಬ್ರಹ್ಮ ವಿದ್ಯಾಂ, ಅವನು ಬ್ರಹ್ಮವಿದ್ಯೆಯನ್ನ ಅಂದ್ರೆ ಸರ್ವವಿದ್ಯಾ ಪ್ರತಿಷ್ಠಾಂ, ಇದು ಎಲ್ಲ ವಿದ್ಯೆಗಳಿಗೂ ಪ್ರತಿಷ್ಠೆಯಾಗಿರ್ತಕ್ಕಂಥದ್ದು ಯಾವುದು, ಇದು ಬ್ರಹ್ಮವಿದ್ಯೆ ಅಂತ. ಇದು ಎಲ್ಲಾ ವಿದ್ಯೆಗಳ ಪ್ರತಿಷ್ಠೆ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ನೋಡ್ರಿ. ಎಲ್ಲಾ ವಿದ್ಯೆಗಳಿಗೂ ಮೂಲ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂತಂದ್ರೆ ಅಧ್ಯಾತ್ಮ ವಿದ್ಯೆ, ಬ್ರಹ್ಮವಿದ್ಯೆ ಅಂತ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮಂ ಸುಸುಖಂ ಕರ್ತುಮವ್ಯಂ ಅಂತ ಹೇಳಿ ಈ ಆತ್ಮವಿದ್ಯೆ ಬಗ್ಗೆ ಭಗವಂತ ಹೊಗಳ್ತಾ ಇದ್ದಾನ. ಇದು ವಿದ್ಯಾನಾಂ ರಾಜ ಅಂತಿದು, ಎಲ್ಲ ವಿದ್ಯೆಗಳಿಗೂ ರಾಜ ಆಗಿರ್ತಕ್ಕಂಥದ್ದು ಅಂತಿದು. ಅದಕ್ಕ ಎಲ್ಲಾ ವಿದ್ಯೆಗಳು ಈ ಬ್ರಹ್ಮ ವಿದ್ಯೆಯನ್ನೇ ಆಶ್ರಯ ಮಾಡ್ಕೊಂಡಾವಂತ. ಅದಕ್ಕೆ ಎಲ್ಲಾ ವಿದ್ಯೆಗಳಿಗೂ ಪ್ರತಿಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಬ್ರಹ್ಮ ವಿದ್ಯೆ ಅಂತ. ಇಂಥ ಈ ಬ್ರಹ್ಮ ವಿದ್ಯೆಯನ್ನ ಇಲ್ಲಿ ಅಥರ್ವಾಯ ಜ್ಯೇಷ್ಠ ಪುತ್ರಾಯ, ತನ್ನ ಹಿರಿಯ ಮಗನಾಗಿರ್ತಕ್ಕಂಥ ಅಥರ್ವನಿಗೆ ಪ್ರಾಹ, ಇದನ್ನ ಬೋಧ ಮಾಡಿದ್ದಾನೆ ಅಂತ. ಈ ಬ್ರಹ್ಮ ವಿದ್ಯೆಯನ್ನ, ಇದೆಲ್ಲಾ ವಿದ್ಯೆಗಳಿಗೂ ಪ್ರತಿಷ್ಠೆಯಾಗಿರ್ತಕ್ಕಂಥದ್ದು. ಇಂತಹ ಶ್ರೇಷ್ಠವಾದ ವಿದ್ಯೆಯನ್ನ ಇಲ್ಲಿ ಅಥರ್ವನಿಗೆ ಬೋಧ ಮಾಡಿದ್ದಾನೆ ಅಂತ ಹೇಳಿ ಇತಿ ಬ್ರಹ್ಮ ವಿದ್ಯಾಂ ಪ್ರಾಧಾನ್ಯೇನ ಉಪಕ್ರಮ್ಯ. ನೋಡ, ಅಲ್ಲಿ ಬ್ರಹ್ಮವಿದ್ಯೆಯನ್ನೇ ಪ್ರಧಾನವಾಗಿ ಉಪಕ್ರಮ ಮಾಡಿದಾರಲ್ಲಿ. ಆ ಬ್ರಹ್ಮವಿದ್ಯೆಯನ್ನೇ ಅಲ್ಲಿ ಉಪಕ್ರಮ ಅಲ್ಲಿ ಪ್ರಾರಂಭ ಮಾಡಿದಾರ ಅಂತಲ್ಲಿ. ಬ್ರಹ್ಮವಿದ್ಯೆನೇ ಮುಖ್ಯವಾಗಿ ಹೇಳಿದ್ದಾರೆ ಅಂತಲ್ಲಿ. ಆಮೇಲೆ ಪರಾಪರ ವಿಭಾಗೇನ ಪರಾಂ ವಿದ್ಯಾಂ ಅಕ್ಷರಾದಿ ಗಮನಿಂ ದರ್ಶಯನ್. ಮತ್ತು ಇಲ್ಲಿ ವಿದ್ಯೆಯನ್ನ ಎರಡು ಪ್ರಕಾರ ಮಾಡಿದ್ರಲ್ಲಿ, ಒಂದು ಪರಾವಿದ್ಯೆ ಮತ್ತೊಂದು ಅಪರಾವಿದ್ಯೆ. ಈ ರೀತಿ ವಿಭಾಗವನ್ನು ಮಾಡಿ ಪರಾಂ ವಿದ್ಯಾಂ, ಈ ಎರಡು ವಿದ್ಯೆಗಳಲ್ಲಿ ಇಲ್ಲಿ ಪರಾಂ ವಿದ್ಯಾಂ ಅಂದ್ರೆ ಪರಾವಿದ್ಯೆ ಅಂತ, ಇದು ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಅನ್ನುವಂತಹದ್ದು. ಅಕ್ಷರ ಅಧಿಗಮನಿ, ಅಕ್ಷರ ಅಂತಂದ್ರೆ ಇಲ್ಲಿ ಯಾವುದು ಅಂತಂದ್ರೆ ಇಲ್ಲಿ ಬ್ರಹ್ಮ ಅಂತ. ಇಲ್ಲಿ ಆ ಬ್ರಹ್ಮವನ್ನ ಅಕ್ಷರವನ್ನ ತಿಳ್ಕೊಳ್ಬೇಕು ಅಂತ. ಅಕ್ಷರಾಧಿಗಮನಿಂ ದರ್ಶಯನ್, ಆ ಅಕ್ಷರವನ್ನ ಬ್ರಹ್ಮವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಬ್ರಹ್ಮವಿದ್ಯೆಯನ್ನೇ ಅಲ್ಲಿ ತೋರಿಸುತ್ತಾ, ದರ್ಶಯನ್ ಅಂತಂದ್ರೇನು, ಅದನ್ನ ಬೋಧ ಮಾಡ್ತಾ ತೋರಿಸ್ತಾ. ತಸ್ಯಾಂ ಬ್ರಹ್ಮವಿದ್ಯಾತ್ವಂ ದರ್ಶಯತಿ, ಅಲ್ಲಿ ಬ್ರಹ್ಮವಿದ್ಯೆಯನ್ನೇ ಬೋಧ ಮಾಡಿದಾರಂತ, ಅಲ್ಲಿ ತೋರಿಸಿದ್ದಾರೆ ಅಂತ. ಯಾಕಂದ್ರೆ ನಮಗ ಪರಬ್ರಹ್ಮದ ಜ್ಞಾನ ಆಗಬೇಕು ಅಂತಂದ್ರೆ
ಹ್ಮ್ ಅದು ಪರಾವಿದ್ಯೆಯಿಂದಲೇ ಸಾಧ್ಯ ಐತೆ ಹೊರತು ಬೇರೆ ಯಾವ ವಿದ್ಯೆಯಿಂದಲೂ ಬ್ರಹ್ಮವನ್ನ ಅರಿಲಿಕ್ಕೆ ಆಗಂಗಿಲ್ಲ. ಹೌದು. ನಾವು ಬ್ರಹ್ಮವಿದ್ಯಾ ಮೂಲಕವಾಗಿ ಅದನ್ನು ತಿಳ್ಕೊಳ್ಬೇಕು ನಾವು ಅದನ್ನ. ಹ್ಮ್ ಆ ಬ್ರಹ್ಮವಿದ್ಯೆಯನ್ನೇ ಅಲ್ಲಿ ಶ್ರುತಿಯಲ್ಲಿ ತೋರಿಸಿದ್ದಾರೆ, ಅದ್ರಾಗ ಪರಾವಿದ್ಯೆಯನ್ನೇ ಅಲ್ಲಿ ಬೋಧ ಮಾಡಿದ್ದಾರೆ. ಹ್ಮ್ ಹೌದು. ಸಾಚ ಬ್ರಹ್ಮ ವಿದ್ಯಾ ಸಮಾಖ್ಯ ತದಧಿಗಮಸ್ಯ ಅಕ್ಷರಸ್ಯ ಅಬ್ರಹ್ಮತ್ವೇ ಬಾಧಿತಾ ಸ್ಯಾತ್. ಅಂಥ ಯಾವ ಬ್ರಹ್ಮವಿದ್ಯೆ ಅನ್ನುವಂತಹದ್ದು, ಹ್ಮ್. ಅದಕ್ಕೆ ಸಮಾಖ್ಯ ಅಂತನೂ ಕೂಡ ಕರೀತಾ ಇದ್ದಾರೆ. ಹ್ಮ್ ಯಾವುದು ಆ ಒಂದು ಬ್ರಹ್ಮವಿದ್ಯೆ ಅನ್ನುವಂತಹದ್ದು ಹ್ಮ್ ಅದು ಸಮಾಖ್ಯ ಅಂತಲೂ ಕೂಡ ಹೇಳಿಸ್ಕೊಳ್ತದ ಅಂತದವ್ರೆ. ಸಮಾಖ್ಯ ಅಂದ್ರೆ ಸಮಾಖ್ಯ ಅಂತಂದ್ರೆ ಇಲ್ಲಿ ಆ ಬ್ರಹ್ಮವಿದ್ಯೆಗೆ ಇನ್ನೊಂದು, ಆ ಬ್ರಹ್ಮವಿದ್ಯೆ ಅನ್ನುವಂತಹದ್ದೇ ಸಮಾಖ್ಯ ಅಂತ. ಹ್ಮ್ ಆ ಸಮಾಖ್ಯ ಅನ್ನೋದೇ ಬ್ರಹ್ಮವಿದ್ಯೆಗೆ ಇನ್ನೊಂದು ನಾಮ, ಇನ್ನೊಂದು ಹೆಸರು ಅಂತ ಅದು. ಸರ್. ಹ್ಮ್ ಬ್ರಹ್ಮವಿದ್ಯೆ ಅನ್ನುವಂತ ಸಮಾಖ್ಯ ಅಂತ. ಹ್ಮ್ ಆ ವಿದ್ಯೆಯಿಂದ ಇಲ್ಲಿ ನಮಗ ತಿಳಿದು ಬರುವುದು ಯಾವುದು ಅಂತಂದ್ರೆ ಬ್ರಹ್ಮವೇ ಅಂತ. ಹ್ಮ್ ಅದು ಬ್ರಹ್ಮ ಅಲ್ಲದೆ ಹೋದ್ರೆ ಏನಾಕೈತಿ, ಅಬ್ರಹ್ಮತ್ವೇ ಬಾಧಿತ ಸ್ಯಾತ್. ಹ್ಮ್ ಅದು ಬ್ರಹ್ಮ ಅಲ್ಲ ಅಂತಂದ್ರೆ ಅದು ಬಾಧಿತ ಆಗಿ ಹೋಗ್ಬಿಡ್ತೈತಿ ಅಂತ. ಆ ವಿದ್ಯೆ ಅನ್ನುವಂತ ಅದು ಬಾಧಿತ ಆಗಿ ಹೋಗ್ಬಿಡ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮವಿದ್ಯೆಯಿಂದ ನಮ್ಗೆ ತಿಳಿಯಲ್ಪಡ್ತಕ್ಕಂತಹದ್ದು ಯಾವುದು ಅಂತಂದ್ರೆ ಅಕ್ಷರವಾಗಿರ್ತಕ್ಕಂತ ಬ್ರಹ್ಮವೇ ಹೊರತು ಒಂದ್ ವೇಳೆ ಅದು ಇಲ್ಲ ಅಂತಂದ್ರೆ ಅದು ಬಾಧಿತ ಆಗಿ ಹೋಗ್ಬಿಡ್ತೈತಿ ಅಂತ ಹೇಳಿ ಇಲ್ಲಿ ಈ ರೀತಿಯಾಗಿ ಆ ಬ್ರಹ್ಮವಿದ್ಯೆ ಎನ್ನುವಂತಹದ್ದು, ಅದರ ಶ್ರೇಷ್ಠತೆ ಎನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ. ಆಮೇಲೆ ಅಪರಾ ಋಗ್ವೇದಾದಿ ಲಕ್ಷಣ ಕರ್ಮ ವಿದ್ಯಾ ಬ್ರಹ್ಮವಿದ್ಯಾ ಉಪಕ್ರಮೆ ಉಪನ್ಯಸ್ಯತೆ ಬ್ರಹ್ಮವಿದ್ಯಾ ಪ್ರಶಂಸಾಯೈ. ಇನ್ನ ಅಪರಾವಿದ್ಯೆ ಅನ್ನುವಂತಹದ್ದು, ಅಲ್ಲಿ ಮೊದಲು ಅಪರಾವಿದ್ಯೆಯನ್ನೇ ಬೋಧ ಮಾಡಿದ್ದಾರೆ ಪ್ರಥಮದಲ್ಲಿ. ಆ ಋಗ್ವೇದ ಲಕ್ಷಣಾತ್ಮಕವಾಗಿರ್ತಕ್ಕಂತ ಒಂದು ಕರ್ಮವಿದ್ಯೆ ಅನ್ನುವಂತಹದ್ದು. ಋಗ್ವೇದ ಲಕ್ಷಣಾತ್ಮಕವಾಗಿರ್ತಕ್ಕಂತಹದ್ದು ಯಾವುದು ಅಪರಾವಿದ್ಯೆ, ಅದಕ್ಕೆ ಕರ್ಮವಿದ್ಯೆ ಅಂತ ಹೇಳ್ತಾರೆ. ಅದು ಆ ಕರ್ಮವಿದ್ಯೆ ಅನ್ನುವಂತಹದ್ದು ಆ ಬ್ರಹ್ಮವಿದ್ಯೆಯನ್ನ ಬ್ರಹ್ಮವಿದ್ಯೋಪಕ್ರಮೆ ಉಪನ್ಯಸ್ಯತೆ. ಆ ಬ್ರಹ್ಮವಿದ್ಯೆಯನ್ನ ಉಪಕ್ರಮ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಕರ್ಮವಿದ್ಯೆಯನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಆ ಬ್ರಹ್ಮವಿದ್ಯೆಯನ್ನ ಪ್ರಶಂಸೆ ಮಾಡ್ಬೇಕಾಗೈತಿ. ಅದನ್ನ ನಾವು ಹೊಗಳಬೇಕಾಗೈತಿ. ಬ್ರಹ್ಮವಿದ್ಯೆ ಶ್ರೇಷ್ಠತೆ ಅನ್ನುವಂತಹದ್ದನ್ನ ಅಲ್ಲಿ ನಾವು ಕೊಂಡಾಡಬೇಕಾಗೈತಿ ಅದನ್ನ. ಆದ್ದರಿಂದ ಆ ಬ್ರಹ್ಮವಿದ್ಯೆಯನ್ನ ಉಪದೇಶ ಮಾಡೋದಕ್ಕಿಂತ ಪೂರ್ವದಲ್ಲಿ ಕರ್ಮವಿದ್ಯೆ ಎನ್ನುವಂತಹದ್ದನ್ನೇ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅದಕ್ಕಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ತೈತಿ ನೋಡ್ರಿ. ಪ್ಲವ ಹೇತೆ ಅದೃಢ ಯಜ್ಞ ರೂಪ ಅಷ್ಟಾದಶೋಕ್ತಮವರಂ ಏಷು ಕರ್ಮ ಏತತ್ಸೇಯೋ ಏಬಿ ನಂದಂತಿ ಮೂಢ ಜರಾ ಮೃತ್ಯುಂ ತೇ ಪುನರೇವಾಪಿ ಯಂತಿ. ಅದ ಮುಂಡಕೋಪನಿಷತ್ನಲ್ಲಿ ಪ್ಲವಹೇತೆ ಅದೃಢ ಯಜ್ಞ ರೂಪ, ಇಲ್ಲಿ ಯಜ್ಞ ರೂಪವಾಗಿರತಕ್ಕಂತ ಒಂದು ಅಪರಾವಿದ್ಯೆ ಎನ್ನುವಂತಹದ್ದು. ಅಲ್ಲಿ ಆ ಅಪರಾವಿದ್ಯೆ ಎನ್ನುವಂತಹದ್ದು ಅದೇನದ ಅಂತಂದ್ರೆ ಅದು ಯಜ್ಞ ರೂಪವಾಗಿರತಕ್ಕಂತಹದ್ದು. ಅದು ಅದೃಢ ಅಂತಂದ್ರೆ ಅದು ಗಟ್ಟಿಲ್ಲ ಅಂತಂದ್ರೆ, ಪ್ಲವ ಅಂತಂದ್ರೆ ಬಹಳ ಹಗುರವಾಗಿರ್ತಕ್ಕಂತಹದ್ದು, ಅದೃಢ ಅಂತಂದ್ರೆ ಗಟ್ಟಿ ಆಗದೆ ಇರ್ತಕ್ಕಂತಹದ್ದು. ಯಜ್ಞ ರೂಪ, ಅಲ್ಲಿ ಯಜ್ಞ ರೂಪವಾಗಿರ್ತಕ್ಕಂತ ಈ ಏನು ಅಲ್ಲಿ 18 ರೀತಿಯಾಗಿರ್ತಕ್ಕಂತ ಯಜ್ಞ ರೂಪಗಳು ಬರ್ತಾ ಇದ್ದಾವ. ಅವೆಲ್ಲ ಹಗುರದಾವು ಮತ್ತು ಅವು ಗಟ್ಟಿ ಅಲ್ಲ ಅಂತ. ಅವುಗಳಲ್ಲಿ ಹೇಳಿರ್ತಕ್ಕಂತ ಕರ್ಮ ಅನ್ನುವಂತಹದ್ದು ಅಷ್ಟಾದಶೋಕ್ತಮವರಂ ಅಂದ್ರೆ ಅಷ್ಟಾದಶೋಕ್ತ ಅಂದ್ರೆ 18 ರೂಪವಾಗಿರ್ತಕ್ಕಂತ ಯಜ್ಞ ರೂಪ. 18 ರೂಪ ಆಗಿರ್ತಕ್ಕಂತ ಇಲ್ಲಿ ಯಜ್ಞ ರೂಪಗಳು, ಯಜ್ಞ ರೂಪವಾದ ಯಜ್ಞಗಳದಾವಲ್ಲಿವು. ಅವರಂ ಯೇಷು ಕರ್ಮ, ಅವರಂ ಅಂದ್ರೆ ನಿಕೃಷ್ಟ ಅಂತದು. ನಿಕೃಷ್ಟ ಅಂದ್ರೆ ಅದು ಕೀಳ್ಮಟ್ಟದ ಅಂತ ಹೇಳ್ತಾರಲ್ರಿ. ಅಂದ್ರೆ ವೇದಗಳಲ್ಲಿ ಹೇಳಿರ್ತಕ್ಕಂತ ಈ 18 ವಿಧವಾಗಿರುವಂತ ಏನ ಯಜ್ಞಗಳನ್ನ ಹೇಳ್ಕೊಂಡು ಬಂದಾರಲ್ರಿ ಅಲ್ಲಿ. ಆ 18 ರೂಪವಾಗಿರ್ತಕ್ಕಂತ ಒಂದು ಯಜ್ಞ ರೂಪಗಳು ಏನದಾವು ಅಂತಂದ್ರೆ ಅವು ಬಹಳ ಹಗರ ಅಂತಂದ್ರೆ ಅವು ಗಟ್ಟಿ ಅಲ್ಲ ಅಂತವು. ಮತ್ತ ಆ ಕರ್ಮಗಳನ್ನ ಈ ಅಜ್ಞಾನಿ ಪುರುಷರು ಏನ್ ಮಾಡ್ತಾರೆ ಅಂತಂದ್ರೆ ಅದೇ
ಶ್ರೇಷ್ಠ ಅಂತ ತಿಳ್ಕೊಂಡಾರ. ಏತತ್ ಶ್ರೇಯೋ ಏ ವಿನಂದಂತಿ ಮೂಢ. ಹ್ಮ್ ಮೂಢ ಅಂತಂದ್ರೆ ಇಲ್ಲಿ ಅಜ್ಞಾನಿಗಳು ಹ್ಮ್ ಇದೇ ಶ್ರೇಯಸ್ಸು, ಇದೇ ಬಹಳ ಶ್ರೇಷ್ಠ ಅಂತ ಹೇಳಿ ಅವರು ಒಪ್ಕೊಂಡಾರ. ಹ್ಮ್ ಯಾರು ಕರ್ಮಿಗಳಾಗಿರ್ತಕ್ಕಂಥವ್ರು, ಮೂಢರಾಗಿರ್ತಕ್ಕಂಥವ್ರು. ಹೌದು ಯಾಕಂದ್ರೆ ಈ ಆತ್ಮಜ್ಞಾನ ಹೀನರಾಗಿರ್ತಕ್ಕಂಥ ಏನು ಪುರುಷರದಾರಲ್ಲ, ಹ್ಮ್ ಹೌದು ನಾವು ಏನು ಯಜ್ಞಗಳನ್ನ ಮಾಡ್ತಾ ಇದ್ದೇವಲ್ಲ, ನಮಗೆ ಎದರಿಂದಲೇ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿ ಆಗ್ತಾ ಇದ್ದಾವೆ. ಅದೇ ಶ್ರೇಷ್ಠವಾದ ಫಲ ಅಂತ. ಹೌದು ಆ ಸ್ವರ್ಗದಲ್ಲಿ ಅನುಭವಿಸ್ತಕ್ಕಂತ ಏನು ಸುಖ ಅದಲ್ಲ, ಹ್ಮ್ ಅದೇ ಶ್ರೇಷ್ಠವಾದ ಸುಖ ಅಂತ. ಅದಕ್ಕಿಂತಲೂ ಹೆಚ್ಚಿನ ಸುಖ ಅನ್ನುವಂತಹದ್ದಿಲ್ಲ. ಹ್ಮ್ ಹೌದು ಅದೇ ಪರಮ ಪುರುಷಾರ್ಥ ಅಂತಾರ ಅವರು. ಹೌದು ಅಂಥ ಮೂಢರು ಜರಾಮೃತ್ಯುಂ ತೇ ಪುನರಾಪಿಯಂತಿ. ಹ್ಮ್ ಅವರು ಈ ದೇಹ ಬಿಟ್ಟ ನಂತರದಲ್ಲಿ ಏನೋ ಸ್ವರ್ಗಲೋಕಕ್ಕೆ ಹೋಗ್ತಾರ. ಅಲ್ಲಿ ತೇತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಹ್ಮ್ ಹೌದು ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಹೌದು ಇಲ್ಲಿ ಮಾಡಿರ್ತಕ್ಕಂತ ಇಲ್ಲಿ ಯಜ್ಞ ಯಾಗಾದಿಗಳ ಫಲವಾಗಿ ಸ್ವರ್ಗಲೋಕ ಏನೋ ಸಿಗುತ್ತದ ಅವ್ರಿಗೆ. ಹ್ಮ್ ಹೌದು ಆ ಸ್ವರ್ಗಲೋಕದಲ್ಲಿ ಪುಣ್ಯದ ಫಲ ಇರೋ ತನಕ ಅಲ್ಲಿ ಇರ್ತಾರ ಅವರು. ಹ್ಮ್ ಹೌದು ಯಾವಾಗ ಪುಣ್ಯದ ಫಲ ತೀರ್ತು ಅಂತಂದ್ರೆ ಮತ್ತೆ ಮತ್ತೆ ಅವರು ಜನ್ಮ ಮರಣಗಳನ್ನೇ ಹೊಂದ್ತಾ ಇದ್ದಾರ ಅಂತ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಹ್ಮ್ ಯಾವಾಗ ಪುಣ್ಯ ಕ್ಷೀಣ ಆಯ್ತು ಅಂತಂದ್ರೆ ಹ್ಮ್ ಮತ್ತೆ ಅವರು ಜನ್ಮ ಮೃತ್ಯುವನ್ನೇ ಹೊಂದುತ್ತಾ ಇದ್ದಾರ ಅಂತ ಹೇಳಿ ಹ್ಮ್ ಇತ್ತೇವ ಮಾದಿ ನಿಂದಾವಚನಾತ್. ನೋಡ್ರಿ, ಅಲ್ಲಿ ಉಪನಿಷತ್ತಿನಲ್ಲಿಯೇ ಆ ಕರ್ಮಗಳನ್ನ ನಿಂದಾ ಮಾಡಿದಾರಲ್ಲಿ. ಹ್ಮ್ ಹೌದು ಕರ್ಮದ ಫಲಗಳು ಅವು ನಿಕೃಷ್ಟ ಅಂತ ಹೇಳಿದಾರ ಅವರು. ಹ್ಮ್ ಯಾಕಂದ್ರೆ ಅದರಿಂದ ನಮ್ಮ ಜನ್ಮಗಳಿಂದ ಬಿಡುಗಡೆ ಆಗಂಗಿಲ್ಲ. ಹ್ಮ್ ಹೌದು ಪುನಃ ಈ ಭವಸಾಗರನ ಹುಟ್ಟಿ ಬರ್ಬೇಕಾಗ್ತದೆ. ಹ್ಮ್ ಹೌದು ಆದ್ರೆ ಮೂಢರು ಅದೇ ಶ್ರೇಯಸ್, ಅದೇ ಮೋಕ್ಷ ಅಂತ ಹೇಳ್ತಾರ ಅವ್ರು. ಹೌದು ಅದೇ ಬಹಳ ಶ್ರೇಯಸ್ಸು ಅಂತ. ಹ್ಮ್ ಹೌದು ಆ ಕರ್ಮಗಳಲ್ಲಿ ಅಷ್ಟು ಅವರಲ್ಲಿ ಅಭಿರುಚಿ ಇರ್ತದಂತ ಅವರು. ಹ್ಮ್ ಹೌದು ಅವರು ಕರ್ಮಗಳನ್ನ ಮಾಡಿ ಮತ್ತೆ ಅವರಿಗೆ ಈ 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಜನ್ಮರಣಗಳನ್ನ ಅವರು ಹೊಂದುವಂತವರಾಗಿದ್ದಾರೆ. ಹ್ಮ್ ಅದಕ್ಕಿಲ್ಲಿ ಕರ್ಮದ ನಿಂದೆ ಎನ್ನುವಂತಹದ್ದನ್ನ ಶ್ರುತಿ ಎನ್ನುವಂತಹದ್ದು ಮಾಡಿ ಹ್ಮ್ ನಿಂದಿತ್ವಾಚ ಅಪರಾಂ ವಿದ್ಯಾಂ ತಥೋ ವಿರಕ್ತಸ್ಯ. ಹ್ಮ್ ಇಂಥ ಒಂದು ಅಪರ ವಿದ್ಯೆ ಎನ್ನುವಂತಹದ್ದನ್ನ ನಿಂದಾ ಮಾಡಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತು, ತಥೋ ವಿರಕ್ತಸ್ಯ. ಯಾಕಂದ್ರೆ ಇಲ್ಲಿ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ಅಲ್ಲಿ ಮುಂದೆ ಮಂತ್ರ ಬರ್ತದಲ್ರಿ. ಹ್ಮ್ ಯಾವನು ಈ ಪರಾವಿದ್ಯೆಯನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಯಾಗಿದ್ದಾನೋ, ಹೌದು ಯಾಕಂದ್ರೆ ಅವನು ಪರೀಕ್ಷೆ ಮಾಡ್ತಾನ್ರಿ. ಈ ಲೋಕಗಳು ಪರಲೋಕಗಳು. ಹೌದು ಈ ಲೋಕದಲ್ಲಿರ್ತಕ್ಕಂತ ಭೋಗಗಳು ಇವು ಅನಿತ್ಯದಾವು, ಅಶುಚಿ ಅದಾವು, ದುಃಖ ರೂಪದಾವು, ಅನಾತ್ಮದಾವು. ಹೌದು ಯಾವುದು ಮರ್ತ್ಯಲೋಕದ ಭೋಗಗಳು. ಹ್ಮ್ ಹೌದು ಮತ್ತ ಸ್ವರ್ಗಲೋಕದ ಭೋಗಗಳು ಅವು ಸಾತಿಶಯ ಕ್ಷಯ ಪತನ ಹ್ಮ್ ಈ ದೋಷದಿಂದ ಕೂಡ್ಕೊಂಡಾವು. ಹ್ಮ್ ಅಂದ್ರೆ ಅವನು ವಿವೇಕದಿಂದ ವಿಚಾರ ಮಾಡ್ತಾನೆ, ವಿವೇಕ ಮಾಡ್ತಾ ಇದ್ದಾನ ಅವನು. ಹ್ಮ್ ಹೌದು ಏನ್ ಈ ಲೋಕದಲ್ಲಿರ್ತಕ್ಕಂತ ಭೋಗದಲ್ಲಿ ಸುಖ ಅದೋ, ಹ್ಮ್ ಸ್ವರ್ಗಲೋಕದಲ್ಲಿರ್ತಕ್ಕಂತ ಭೋಗದಲ್ಲಿ ಸುಖ ಅದೋ, ಹ್ಮ್ ಇನ್ನೊಂದು ಸುಖ ಅದು ಆತ್ಮ ಸುಖ ಅಂತ ಹೇಳ್ತಾರೆ. ಪರಬ್ರಹ್ಮವನ್ನ ನಾವು ಹೊಂದಿಬಿಟ್ರೆ ಅದು ನಿಜವಾದ ಮೋಕ್ಷ ಅಂತ ಹೇಳ್ತಾರೆ. ಹ್ಮ್ ಏನ್ ಅದು ನಿಜವಾದ ಸುಖವೋ ಅಂತ ಈ ರೀತಿಯಾಗಿ ಪರೀಕ್ಷೆ ಲೋಕಾನ್ ಹ್ಮ್ ಕರ್ಮಚಿತಾನ್ ಲೋಕಾನ್ ಪರೀಕ್ಷೆ ಅಂತ. ಹ್ಮ್ ಕರ್ಮದಿಂದ ಉಂಟಾಗ್ತಕ್ಕಂತ ನಾವು ಮಾಡುವಂತ ಯಜ್ಞ ಯಾಗಾದಿ ಸತ್ಕರ್ಮಗಳೇನದಾವಲ್ಲ, ಅವುಗಳಿಂದ ನಮ್ಗೆ ಪ್ರಾಪ್ತಿ ಆಗ್ತವೆ ಈ ಲೋಕದ ಭೋಗಗಳಾಗ್ಲಿ ಸ್ವರ್ಗಲೋಕದ ಭೋಗಗಳಾಗ್ಲಿ. ಹ್ಮ್ ಅವು ಕರ್ಮವನ್ನ ಮಾಡಿದಾಗ ಅವು ಪ್ರಾಪ್ತಿ ಆಗ್ತಾವಂದ ಮೇಲೆ ಅವು ನಮ್ಮನ್ನ ಕೈ ಬಿಟ್ಟು ಹೋಗ್ತಾವಂತ. ಹೌದು ಫಲ ಕೊಟ್ಟು ನಾಶ ಆಗಿ ಹೋಗ್ಬಿಡ್ತಾವ. ಹೌದು ಮತ್ತ ಅವು ಇಷ್ಟು ದುಃಖ, ಇವು ಅಶಾಶ್ವತವಾಗಿರ್ತಕ್ಕಂತ ಈ ಬೋಳ್ ತಗೊಂಡು ಏನ್ ಮಾಡುದು? ಹ್ಮ್ ಹೌದು ಯಾಕಂದ್ರೆ ಅಲ್ಲಿ ಯಮಧರ್ಮ ನಚಿಕೇತನನ್ನ ಕುರಿತು ಬಹಳಷ್ಟು ಅವನ ಅಧಿಕಾರವನ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ನಚಿಕೇತನಿಗೆ ಯಮಧರ್ಮ ಏನ್ ಕೇಳಿದ ಅಂತ 3ನೇ ವರದಿಂದ, ನೋಡಪ್ಪ ಈ ಬ್ರಹ್ಮ ವಿದ್ಯೆ ತಗೊಂಡು ಏನ್ ಮಾಡ್ತಿ? ಶತಾಯುಷಾನ್ ಪುತ್ರ ಪೌತ್ರಾನ್ ಹುನಿಶ್ವ ಬಹೂನ್ ಪಶೂನ್ ಹಸ್ತ